ಇನ್ನು ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್, ಟ್ರೇಡಿಂಗ್ ಬಿಸ್ನೆಸ್ ಮಾಡೋದಕ್ಕೆ ಅಲ್ಲೂ ಬಯ್ಯರು ಅಂದರೆ ಗಿರಾಕಿಗಳು ಬೇಕು, ಬಯ್ಯರು ಸೆಲ್ಲರು ಆ ಥರ ಎಲ್ಲ ಇದ್ರೇ. ಆದರೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಬೇಡ, ಯಾವುದೇ ಆಫೀಸ್ ಬೇಡ, ಯಾವುದೇ GST ರಿಜಿಸ್ಟ್ರೇಷನ್ ಬೇಡ. ಒಂದೇ ಒಂದು ಇರುತ್ತೆ, ಅರ್ನ್ ಆದಮೇಲೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು. ಯಾವುದೇ ಥರದ ಅಂಗಡಿ ಬೇಡ, ರೆಂಟ್ ಬೇಡ, ಎಂಪ್ಲಾಯೀಸ್ ಬೇಡ, ಏನೂ ಬೇಡ. ನಾನು ಮೊದಲೇ ಹೇಳ್ದಂಗೆ ನೀವು ಅಲ್ಲುದ್ದೇನೂ ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು, ಮಕಾನೇ ತೊಳೆಯೋದೇನು ಮಾಡ್ಬೋದು ಆರಾಮಾಗಿ. ಇನ್ನೂ ಒಂದಿದೆ, ನನಗೆ 25 ವರ್ಷ ಆದಮೇಲೆ ಲಾಸ್ಟ್ ಒಂದು 5-6 ವರ್ಷದ ಹಿಂದೆ ಅರ್ಥ ಆಯಿತು. ಏನಪ್ಪ ಅಂದರೆ ನಿದ್ದೆ ಮಾಡಿಕೊಂಡು ಮಾಡ್ಬೋದು. ಮುಂದಕ್ಕೆ ಅದನ್ನು ಹೇಳ್ತೀನಿ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಈ ಬೇರೆ ಬಿಸ್ನೆಸ್ಸಿಗೆ ಮಾಡೋವಂಥ ಯಾವುದೇ ಥರದ ತೊಂದರೆ ಇಲ್ಲ. ಒಂದು ಇನ್ವೆಸ್ಟ್ ಮಾಡಬೇಕು. ನಿಮಗೆ ಬೇಕಾಗಿರೋ ಒಂದು ಡಾಕ್ಯುಮೆಂಟ್ಸ್ ಅಂದರೆ ನಾರ್ಮಲ್ಲಾಗಿ ನನಗೆ ಗೊತ್ತಿರೋಂಗೆ ಎಲ್ಲರಿಗೂ ಇರುತ್ತೆ, ಇಲ್ಲದೇ ಇರೋರು ಅರ್ಥ ಮಾಡೋದು. ಒಂದು ಪಾನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು, ಅದು ಒಂದು ಕರೆಂಟ್ ಬಿಸ್ನೆಸ್ ಅಕೌಂಟ್ ಅಲ್ಲ, ನಾರ್ಮಲ್ ಸೇವಿಂಗ್ಸ್ ಅಕೌಂಟ್. ಸೊ ನೆಕ್ಸ್ಟ್ ಇನ್ನು ನಿಮ್ಮದೊಂದು ಫೋಟೋ, ಆಮೇಲೆ ಸಿಗ್ನೇಚರ್ ಹಾಕೋದಕ್ಕೆ ಪೆನ್ನು, ಅಪ್ಲಿಕೇಶನ್ ಅವರೇ ಕೊಡ್ತಾರೆ. ಇಲ್ಲ ಇವಾಗ ಆನ್ಲೈನೆಲ್ಲ ಬಂದಿದೆ, ಅದರಲ್ಲಿ ಡಿಜಿಟಲ್ ಸಿಗ್ನೇಚರು, ಇಲ್ಲ ಡಿಜಿಟಲ್ ನಿಮ್ಮ ಮೇಲಿಂದ ಒಂದು ಮೇಲ್ ID, ಒಂದು ಫೋನ್ ನಂಬರು, ಹಾಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕಲ್ಲ. ಇಷ್ಟು ಬೇಸಿಕ್ಕಾಗಿ ಸ್ಟಾಕ್ ಮಾರ್ಕೆಟೆಲ್ಲ ಬಿಸ್ನೆಸ್ಸೇ ಮಾಡದೇ ಇರೋರ ಹತ್ರ ಏನೇನೆಲ್ಲ ಇರುತ್ತೋ ಅಷ್ಟೇ ಸಾಕು. ಸೊ ಈ ಬೇರೆ ಒಂದು ಬಿಸ್ನೆಸ್ಗೂ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಿಸ್ನೆಸ್ಗೂ ನೋಡಪ್ಪ ಇಷ್ಟೇ ವ್ಯತ್ಯಾಸ, ಏನೂ ಬೇಕಾಗಿಲ್ಲ. ಒಂದೇ ಒಂದು ಇಂಪಾರ್ಟೆಂಟ್ ಇದೆ, ಮತ್ತೆ ಅಲ್ಲಿಗೆ ಬರ್ತೀನಿ. ತಿಳುವಳಿಕೆ ಸ್ಟಾಕ್ ಮಾರ್ಕೆಟ್ ಒಂದರಲ್ಲೇ ಎಲ್ಲ ಜೀವನ ಮಾಡೋಕ್ಕೂ ಬೇಕು. ನಾರ್ಮಲ್ ಜೀವನ ಮಾಡೋಕ್ಕೆ ಏನೇನು ಬೇಕು, ತಿಳುವಳಿಕೆ ಬೇಕು, ಒಳ್ಳೆತನ ಬೇಕು, ಆರೋಗ್ಯ ಬೇಕು, ಎಲ್ಲನೂ ಚೆನ್ನಾಗಿದ್ರೆ ನಗ್ನಗ್ತಾ, ಆಮೇಲೆ ಹೆಂಗೆ ಎಲ್ಲರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಬೆಳೆಸಬೇಕು ಅನ್ನೋ ಒಂದು ತಿಳುವಳಿಕೆ ಬೇಕು. ಇದೆಲ್ಲ ಬೇಕಾಗಿರೋದು ಜೀವನಕ್ಕೆ. ಆ ಜೀವನದಲ್ಲಿ ಒಳ್ಳೆ ಥರ ಜೀವನ ಯಾರು ಡಿಸೈಡ್ ಮಾಡ್ಕೊಂಡಿರ್ತಾರೋ, ಆ ಡಿಸೈನ್ ಮಾಡ್ಕೊಂಡಿರ್ತಾರೋ, ಅದು ಒಂದು ಸಾಕು. ಈ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ಸಲ್ಲಿ, ಟ್ರೇಡಿಂಗ್ ಬಿಸ್ನೆಸ್ಸಲ್ಲಿ ಎಷ್ಟು ಬೇಕೋ ಅಷ್ಟು ಲಾಭ ಪಡ್ಕೊಂಡು ಎಂಜಾಯ್ ಮಾಡೋಕ್ಕೆ. ಕಳ್ತನದ ಬುದ್ಧಿ ಇರಬಾರ್ದು. ಅಯ್ಯೋ ಬಂದುಬಿಟ್ರೆ, ಅಯ್ಯೋ ಬಂದುಬಿಟ್ರೆ, ಹೋಗ್ಬಿಟ್ರೆ, ಆಗಿಬಿಟ್ರೆ, ಈ ಒಂದು ಆಲೋಚನೆ ಇಲ್ಲದೆ ಇದನ್ನು ನೀವು ಬಿಸ್ನೆಸ್ ಥರ ಟ್ರೇಡಿಂಗ್ನ ಮಾಡಿದಾಗ ನಿಮಗೆ ಯಾವುದೇ ಥರದ್ದು ತೊಂದರೆ ಬರಲ್ಲ ಅನ್ನೋದು ನನ್ನ ಎಕ್ಸ್ಪೀರಿಯನ್ಸು. ನಿಮಗೂ ಅದೇ ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಏನು ಹೇಳ್ತೀರಾ? ಸೊ ಈ ನಡುವೆ ಇನ್ನೊಂದು ಏನಾಗ್ಬಿಟ್ಟಿದೆ, ಯಾವುದೇ ಅಂಗಡಿಗೆ ಹೋದರೂ ಸ್ಯಾನಿಟೈಸರ್ ಹೊಡ್ಕೊಂಬನ್ನಿ, ಅದೇನು ನಮ್ಮ ದೇಶಕ್ಕೆ ಅದು ಮ್ಯಾಚ್ ಆಗೋಲ್ಲ, ಇರಲಿ ಏನು ಮಾಡೋಕ್ಕಾಗಲ್ಲ, ಮುಖವಾಡ ಹಾಕೊಂಬನ್ನಿ ಅನ್ನೋದು ಇರೋದು. ಮಾಸ್ಕ್ ಹಾಕೊಂಬನ್ನಿ. ಸ್ಟಾಕ್ ಮಾರ್ಕೆಟಲ್ಲಿ ಅದಿದೆಯಾ? ಮಾಸ್ಕ್ ಹಾಕ್ಕೊಂಡಿದ್ದಾರಾ ಇಲ್ವಾ ನಿಮಗೆ ಮಾರೋರು, ಇಲ್ಲ ನಿಮ್ಮ ಹತ್ರ ಕೊಂಡ್ಕೊಳ್ಳೋರು? ಇದೂ ಬೇಕಾಗಿಲ್ಲ. ಆಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಏನೊಂದು ಅಡಿಷ್ನಲ್ ಬೇರೆ ಎಲ್ಲ ಬಿಟ್ಬಿಟ್ಟು ಇವತ್ತು ಎಲ್ಲರ ಮನೆಯಲ್ಲೂ ಟಿವಿಗೂ ಇಂಟರ್ನೆಟ್ ಥ್ರೂ ಬಂದುಬಿಟ್ಟಿದೆ. ಈ ಇಂಟರ್ನೆಟ್ ಒಂದು ಬೇಕು, ಒಂದು ಲ್ಯಾಪ್ಟಾಪ್ ಬೇಕು, ಇಲ್ಲ ಒಂದು ಮೊಬೈಲ್ ಬೇಕು. ಅದಕ್ಕೆ ಸಪ್ರೇಟಾಗಿ ಇಟ್ಬಿಡಿ, ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಳ್ಳಿ. ಆಮೇಲೆ ಇನ್ವೆಸ್ಟ್ಮೆಂಟು ಇದರಲ್ಲಿ 10 ಲಕ್ಷನೇ ಬೇಕು, 1 ಕೋಟಿನೇ ಬೇಕು, 50 ಲಕ್ಷನೇ ಬೇಕು, 30 ಲಕ್ಷನೇ ಬೇಕು ಅನ್ನೋದಿಲ್ಲ. ಸೊ ಇಲ್ಲಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅದಕ್ಕೆ ಅಂತ 1,000 ರೂಪಾಯಿ ಹಾಕ್ಬಿಟ್ಟು ನಾನು 1 ಕೋಟಿ ನಾಳೆ ಬರಬೇಕು, ಅದು ಕಳ್ಳತನ. ನೀನು ಎಷ್ಟು ಇನ್ವೆಸ್ಟ್ ಮಾಡಿದೆ, ನಿನಗೆ ಎಷ್ಟು ಬರಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಂಡು ಹೋಗೋದೇ ಇದರಲ್ಲಿ ಬಿಸ್ನೆಸ್ ತುಂಬ ಇಂಪಾರ್ಟೆಂಟು. ಆ ತಿಳುವಳಿಕೆನೇ ಬೇಕು. ಅರ್ಥ ಆಯ್ತಾ? ಇಲ್ಲಪ್ಪ ಇದೇನು ಬೇರೆ ಏನೇನೋ ಹೇಳ್ತಾರೆ, ಅದೇನೋ ಈಕ್ವಿಟಿ ಅಂತಾರೆ, ಏನೋ ಫ್ಯೂಚರ್ ಅಂತಾರೆ, ಏನೋ ಆಪ್ಷನ್ ಅಂತಾರೆ, ಅದು ಏನೇನೋ ಹೇಳ್ತಾರೆ, ಏನೇನೋ ಹೇಳ್ತಾರೆ. ಅದೆಲ್ಲ ಬೇಕಾಗಿಲ್ಲ. ಅದನ್ನು ನೀವು ಒಂದು ಸಣ್ಣದಾಗಿ ಹೆಂಗೆ ತಿಳ್ಕೊಳ್ಳೋದು ಅಂತ ಮುಂದೆ ಮೇಯ್ನ್ ಸಬ್ಜೆಕ್ಟ್ ಬರುತ್ತಲ್ಲ, ಸ್ಟಾಕ್ ಮಾರ್ಕೆಟ್ದೇ ಒಳಗಡೆ ಹೋಗಿ ಮಾತಾಡೋದು ಈ ಕಾರ್ಯಕ್ರಮದಲ್ಲಿ ಬರುತ್ತೆ. ಅಲ್ಲಿ ಬಂದು ಹೆಜ್ಜೆಗೂ ಕಂಪ್ಲೀಟಾಗಿ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಸ್ಪಷ್ಟವಾಗಿ ತಿಳಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅಷ್ಟು ಈಸಿಯಾಗಿ ನಮ್ಮ ಜೀವನಕ್ಕೆ ಏನು ಬೇಕೋ ಅಂಥ ಸುಖ ಸಂತೋಷ ಕೊಡುವಂಥ ಸ್ಟಾಕ್ ಮಾರ್ಕೆಟ್ನ ನಾವು ಹೆಂಗೆ ನಮಸ್ಕರಿಸಬೇಕು, ಫಸ್ಟೇ ಆ ಕೃತಜ್ಞತೆ ಇದ್ಬಿಟ್ರೆ ಸಾಕು. ಇನ್ನೊಂದು ವ್ಯತ್ಯಾಸ ಇದೆ ಸ್ಟಾಕ್ ಮಾರ್ಕೆಟಲ್ಲಿ.
ಸ್ಟಾಕ್ ಮಾರ್ಕೆಟಲ್ಲಿ ನೀವು ಟ್ರೇಡಿಂಗ್ ವ್ಯಾಪಾರ ಥ್ರೂ ಲ್ಯಾಪ್ಟಾಪ್ ಥ್ರೂ ಇಂಟರ್ನೆಟ್ ಮಾಡಿ ಅರ್ನ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಬಂದು ಬೇರೆ ಯಾವುದೂ ಅಲ್ಲ. ಈ ಕಾರ್ಯಕ್ರಮದಲ್ಲಿ ಬೇಕಾಗಿಲ್ದಿರೋದು ನಾನು ತಂದು ಸೇರಿಸಿಲ್ಲ. ಮ್ಯೂಚುವಲ್ ಫಂಡು, ಇನ್ಶೂರೆನ್ಸು, ಆಳು ಮೂಳು ಇಂಥದ್ದೆಲ್ಲ, ಫೈನಾನ್ಸು ಅಂತ ಎಲ್ಲ ಗೊತ್ತಿರಬೇಕು. ಏನೂ ಇಲ್ಲ. ಏನಕ್ಕೆ ಇದು ಕೇಳೋದು ಸ್ಟಾಕ್ ಎಕ್ಸ್ಚೇಂಜ್ ಅಂತ, ಸ್ಟಾಕ್ ಮಾರ್ಕೆಟ್ ಅಂತ, ಫೈನಾನ್ಸ್ ಮಾರ್ಕೆಟು, ಫೈನಾನ್ಸ್ ಎಕ್ಸ್ಚೇಂಜ್ ಅಂತ ಯಾರು ಹೇಳ್ತಾ ಇಲ್ಲ. ಬೇಸಿಕ್ಕಾಗಿ ತಿಳುವಳಿಕೆ ಇಷ್ಟೇ ಬೇಕು. ಸೊ ಇದ್ರ ಜೊತೆಯಲ್ಲಿ ಬ್ರೋಕರ್ಸ್ ಅಂದರೆ ದಲ್ಲಾಳಿಗಳು ಏನೋ ಹೇಳ್ತಾರೆ. ಆ ಬ್ರೋಕಿಂಗ್ ಬಿಸ್ನೆಸ್ಸು ಸ್ಟಾಕ್ ಮಾರ್ಕೆಟಲ್ಲಿ ಅದು ಬೇರೆ. ಅವ್ರಿಗೆ ಬಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಟ್ರೇಡಿಂಗಲ್ಲಿ ದುಡ್ಡು ಮಾಡಬೇಕಂತ ಇಲ್ಲ ಅವರು. ಅಷ್ಟು ಆ ಒಂದು ತಿಳುವಳಿಕೆ ಮಿಸ್ ಆಗಿ ಏನಾಗಿದೆ, ಅವ್ರಿಗೆ ಗೊತ್ತಿರೋ ತಿಳುವಳಿಕೆ ಕರೆಕ್ಟಾಗಿ ಇದೆ. ಅದರಲ್ಲಿ ಬ್ರೋಕರೇಜ್ ಬೇಕು, ಕಮಿಷನ್ ಬೇಕು ಅನ್ನೋ ಬಿಸ್ನೆಸ್ ಮಾಡೋದು ಸ್ಟಾಕ್ ಮಾರ್ಕೆಟಲ್ಲಿ ಬ್ರೋಕಿಂಗು. ಅದು ಬಂದು ಟ್ರೇಡಿಂಗ್ ಅಲ್ಲ. ಇದೊಂದು ಸ್ವಲ್ಪ ಕರೆಕ್ಟಾಗಿ ಕ್ಲಿಯರಾಗಿರಬೇಕು. ಯಾಕೆಂದರೆ ಸ್ಟಾಕ್ ಮಾರ್ಕೆಟು ಏನಪ್ಪ ಅವನು ಮರ್ಸಿಡೀಸ್ ಬೆನ್ಸ್ ಕಾರಲ್ಲಿ ಬರ್ತಾಯಿದ್ದಾನೆ ಅಂದರೆ ಇವನು ದೊಡ್ಡ ಎಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಪಂಡಿತ ಇರಬೇಕು ಅಂದ್ಬಿಟ್ಟು ನೀವು ಅವನಿಂದೆ ಹೋಗೋದಕ್ಕೆ. ಅವನು ಮಾಡ್ತಾ ಇರೋದು ಬ್ರೋಕಿಂಗ್. ನಾನು ಬ್ರೋಕಿಂಗ್ ಇದೆ ಇರಲಿ ಸ್ವಲ್ಪ ಒಳ್ಳೆ ಕಳ್ಳನ ಥರ ಇರ್ತೀನಿ ನಾನು. ನೆಕ್ಸ್ಟ್ ಅದರಲ್ಲಿ ಸಬ್ ಬ್ರೋಕರ್ ಅವ್ರದ್ದೊಂದು ಅವಸ್ಥೆಗಳಿದೆ, ನೋಡಿದ್ದೀನಿ ಸುಮಾರು. ಅಂದರೆ ಫ್ರ್ಯಾಂಚೈಸಿ ಅಂತಾರಲ್ಲ, ಸೊ ಆ ಫ್ರ್ಯಾಂಚೈಸಿ ಅಂತ ಮಾಡೋ ಬಿಸ್ನೆಸ್ಸು ಅದು ಬೇರೆ, ಟ್ರೇಡಿಂಗೂ ಅದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಈ ಡಿಮೇಟ್ ಅಕೌಂಟು, ಆಳು ಮೂಳು ಏನೇನೋ ಸಿಕ್ಕಾಪಟ್ಟೆ ಬಿಸ್ನೆಸ್ ಇದೆ. ಅದು ಮುಂದಕ್ಕೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿಯಿಂದ ಹೇಳ್ತೀನಿ. ಬಟ್ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ನಾನು ಹೇಳ್ತಾ ಇರೋದು, ನೀವು ನಿಮ್ಮ ಸ್ವಂತವಾಗಿ ಟ್ರೇಡಿಂಗ್ ಬಿಸ್ನೆಸ್ ಮಾಡಿಬಿಟ್ಟು ನಿಮ್ಮ ಜೀವನಕ್ಕೆ ಮಾಡ್ಕೊಳ್ಳೋದಕ್ಕೆ, ನಾಟ್ ಅವರು ಸ್ಟಾಕ್ ಮಾರ್ಕೆಟ್ ನೀವು ಆ ಥರ ಸುಮಾರಿದೆ ಅವರೆಲ್ಲ ಇದ್ದಾರೆ ಅಂದ್ಬಿಟ್ಟು ಅವ್ರ ಹತ್ರ ತಿಳುವಳಿಕೆ ತೊಗೋಬೋದು ಅನ್ನೋದಕ್ಕಲ್ಲ. ಕ್ಲಿಯರ್? ಸೊ ಈ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಿಸ್ನೆಸ್ಸಲ್ಲಿ ಬೇರೆ ಬಿಸ್ನೆಸ್ ಥರ ಏನಪ್ಪ ಗಿರಾಕಿನೇ ಇಲ್ಲ ಇವತ್ತು, ಬೋಣಿ ಮಾಡಿದವನೇ ಸರಿ ಇಲ್ಲ ಅದಕ್ಕೆ ಅನ್ನೋ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ ಇಲ್ಲಿ ಎರಡೂ ನೀವೇ, ಮಾರೋರು ನೀವೇ, ಗಿರಾಕಿನೂ ನೀವೇ. ಅಂದರೆ ತಗೊಳ್ಳೋರು ನೀವೇ, ಕೊಡೋರು ನೀವೇ, ಎರಡೂ ನೀವೇ. ಆಮೇಲೆ ಏನಪ್ಪ ತಗೊಳ್ಳೋದು ಹೆಂಗೆ, ಇದೇನಾದ್ರು ಕ್ವಾಲಿಟಿ ಇದೆಯಾ, ಚೆನ್ನಾಗಿದೆಯಾ, ಏನು ಅಳಿಸೋಗಿಲ್ವಾ ಈ ವಸ್ತು ಅಂತ ನೋಡೋ ಅವಶ್ಯಕತೆಯೇ ಇಲ್ಲ. ಆಮೇಲೆ ನೀವು ತಗೊಂಡ್ಮೇಲೆ ಮಾರ್ತೀರಲ್ಲ, ಮಾರುವಾಗ ನಿಮ್ಮಿಂದ ಇನ್ನೊಬ್ರು ತಗೊಳ್ತಾರೆ, ಅವರು ಅದನ್ನು ನೋಡಲ್ಲ, ತಗೋಬೇಕಷ್ಟೆ. ಯಾಕೆಂದರೆ ಇಲ್ಲಿ ಮಾಡೋವಂಥ ಸ್ಟಾಕನ್ನು ಮಾಡೋವಂಥ ವಸ್ತುಗಳಲ್ಲಿ ಖಂಡಿತ ಒಳ್ಳೆ ಕ್ವಾಲಿಟಿದ. ಈಗ ಚಿನ್ನದಲ್ಲಿ 20 ಕ್ಯಾರೆಕ್ಟ, ಇನ್ನೊಂದೇನು 22, 24 ಹಂಗೆಲ್ಲ ಇದೆಯಲ್ಲ, ಇಲ್ಲ, ಇಲ್ಲಿ ಒಂದೇ ಕ್ಲೀನ್ ಒಂದೇ ಕ್ವಾಲಿಟಿ, ಏನೂ ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡುವಂಥದ್ದೇ ಬೇಕಾಗಿಲ್ಲ. ಸೊ ಇಲ್ಲೇನು ಎರಡೂ ನೀವೇ, ಗಿರಾಕಿನೂ ನೀವೇ, ಮಾರೋರು ನೀವೇ, ಗಿರಾಕಿನೂ ನೀವೇ. ಕ್ಲಿಯರ್ ಆಯ್ತು? ಕ್ಲಿಯರ್ ಆಗಿಲ್ಲ ಅಂದರೆ ಏನಾದ್ರು ಇದ್ದರೆ ಪ್ರಶ್ನೆ ಹಾಕಿ ಮೇಲಲ್ಲಿ, ಅದನ್ನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಇನ್ನು ಏನೇ ಇದ್ರೂ ಕೇಳಿ. ತಿಳುವಳಿಕೆ ಬರೋದಕ್ಕೆ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಇನ್ನೂ ಫುಲ್ ಕ್ಲಾರಿಟಿ ಬರೋದಕ್ಕೆ ನಾನು ಕಂಪ್ಲೀಟ್ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಹೋಗೋಣ. ಏನಪ್ಪ ಅಂದರೆ, ಸ್ಟಾಕ್ ಎಲ್ಲ ಸರಿ, ಏನೂ ಬೇಕಾಗಿಲ್ದಿರೋಂಥ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ಸಲ್ಲಿ, ಟ್ರೇಡಿಂಗ್ ಬಿಸ್ನೆಸ್ಸಲ್ಲಿ ಎಷ್ಟು ಲಾಭ ಸಿಕ್ಬಿಡುತ್ತೆ, ಏನದ್ರದ್ದು ಪೊಟೆನ್ಷಿಯಲ್, ಏನದರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ನೋಡೋಣ.